ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಗೌರವಾನ್ವಿತ ಸದಸ್ಯರುಗಳಿಗೆ ಆತ್ಮೀಯ ಸ್ವಾಗತ. ಬಾಲಕೃಷ್ಣ ಮಂದಿರದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದೇವೆ. ಕುಂಪಲ ಅಷ್ಟಮಿ ಉತ್ಸವದ ಬಗ್ಗೆ ಪತ್ರಿಕಾಗೋಷ್ಠಿ ಇದೀಗ ನಡೆಯಲಿಕ್ಕಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಆಗಿರುವಂಥ ಶ್ರೀಯುತ ರವೀಂದ್ರ ಕುಂಪಲ್ರವರು, ಹಾಗೆ ಮಂದಿರದ ಜೊತೆ ಕಾರ್ಯದರ್ಶಿಯಾಗಿರುವಂಥ ದೀಕ್ಷಿತ್ ನಿಸಾರ್ಗರ್ ಅವರು, ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂಥ ಜಯ ಪೂಜಾರಿ, ಸೋಮೇಶ್ವರ ಪುರಸಭೆಯ ಸದಸ್ಯರು ಅವರ ಉಪಸ್ಥಿತಿ ಇದೆ. ಹಾಗೆ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ತಿಮ್ಮಯ್ಯ ಆಶ್ರಯ ಕಾಲನಿ ಇವರ ಉಪಸ್ಥಿತಿ ಇದೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವವರು ಪ್ರವೀಣ್ ಎಸ್ ಕುಂಪಲ, ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ್ ಪತ್ರಿಕಾಗೋಷ್ಠಿ ನಡೆಸಬೇಕಿರುವುದು ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿ ಇರುವುದರಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನಾನೇ ನಡೆಸಿಕೊಡ್ತಿದ್ದೇನೆ. ಕುಂಪಲ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ ನಾಡ ಹಬ್ಬ ಎಂಬ ರೀತಿಯಲ್ಲಿ ನಮ್ಮ ಕುಂಪಲಾಶ್ರಮ ಉತ್ಸವವನ್ನು ಕಳೆದ 27 ವರ್ಷಗಳಿಂದ ಕೂಡ ನಾವು ಆಚರಿಸಿಕೊಂಡು ಬಂದಿದ್ದೇವೆ. 1997ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆ ಊರಿನ ಒಂದು ಕುಂಪಲದ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡುವುದರ ಮೂಲಕ ಒಂದಷ್ಟು ಚದುರಿ ಹೋದಂಥ ಯುವಕರನ್ನು ಒಂದು ಸಮಾಜ ಕಟ್ಟುವಂಥ ಕೆಲಸದಲ್ಲಿ ತೊಡಗಿಸುವುದರ ಮೂಲಕ 1997ರಿಂದ ಪ್ರಾರಂಭಗೊಂಡಿದೆ ನಮ್ಮ ಕುಂಪಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ. ಖಾಸಗಿ ಸ್ಥಳದಲ್ಲಿ ಪ್ರಾರಂಭಿಸಿದಂಥ ನಮ್ಮ ಉತ್ಸವ ಆ ಬಳಿಕ ಕೇವಲ 1 ವರ್ಷದ ಅವಧಿಯಲ್ಲಿ 10 ಸೆನ್ಸ್ ಸ್ಥಳವನ್ನು ನಾವು ಸಮಿತಿಯು ಖರೀದಿಸಿದೆ. ಆ 98ರಲ್ಲಿ, ಆ 97ರ ಶ್ರೀಕೃಷ್ಣ ಜನ್ಮಾಷ್ಟಮಿ ಖಾಸಗಿ ಸ್ಥಳದಲ್ಲಿ ಒಂದು ನಡೆಸುವ ಸಂದರ್ಭದಲ್ಲಿ ಆ ದಿನ ಕೊಲ್ಯದ ಪೂಜ್ಯ ರಮಾನಂದ ಸ್ವಾಮೀಜಿಯವರ ದಿವ್ಯವನ್ನು ಆ ಒಂದು ಉದ್ಘಾಟನೆ ಮಾಡಿಸಿ ಪ್ರಾರಂಭ ಮಾಡಿದ್ದಂತೆ. ಆ ಬಳಿಕ ನಾವು ಉತ್ಸವವನ್ನು ನಿರಂತರವಾಗಿ ಮಾಡಿಕೊಂಡು ಬಂದೆವು. ಉತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ರೀತಿಯಲ್ಲಿ ಈ ಮಂದಿರದ ಚಟುವಟಿಕೆಯನ್ನು ಕೂಡ ವಿಶೇಷ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ. 10 ಸೆಂಟ್ ಸ್ಥಳವನ್ನು ಖರೀದಿಸಿ ಹಂತ ಹಂತವಾಗಿ 3000 ಚದರ ಅಡಿಯ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. 2007ರಲ್ಲಿ ಪರಿಪೂರ್ಣವಾದಂಥ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದನ್ನು ಕೀರ್ತಿಶೇಷರಾದಂಥ ಪೇಜಾವರ ಶ್ರೀಗಳು ಅದನ್ನು ಲೋಕಾರ್ಪಣೆ ಮಾಡಿದೆ 2007ರಲ್ಲಿ. ಆ ಬಳಿಕ 2014ರಲ್ಲಿ ಮೇಲಂತಸ್ತಿನಲ್ಲಿ ಬಾಲಕೃಷ್ಣ ಮಂದಿರ ಮೇಲಂತಸ್ತಿನಲ್ಲಿ 3000 ಚದರ ಅಡಿಯ ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಊರಿನ ಶುಭ ಸಮಾರಂಭಗಳಿಗೆ, ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಆ ಮಂದಿರವನ್ನು ಉಚಿತವಾಗಿ ವಿನಿಯೋಗ ಮಾಡಿದ್ದೇವೆ. ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಆ ಸಾಂಸ್ಕೃತಿಕ ಭವನದಲ್ಲಿ ಉಳ್ಳಾಲ ಭಾಗದಲ್ಲಿ 90% ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಒಂದು ಬಾಲಕೃಷ್ಣ ಮಹಿಳಾ ಸಮಿತಿ ಕೂಡ ಒಂದು ಪ್ರಬುದ್ಧತೆಯಿಂದ ನಮ್ಮ ಮಂದಿರಕ್ಕೆ ಒಂದು ಆಸರೆಯಾದಂಥ ಒಂದು ಮಹಿಳಾ ಸಮಿತಿ. ಆ ಒಂದು ಸಮಿತಿಯ ಒಂದು ಒಡನಾಟದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ದಕ್ಷಿಣ ಕನ್ನಡ ಕುಂಪಲ ಭಾಗಕ್ಕೆ ವರಮಹಾಲಕ್ಷ್ಮಿ ಪೂಜೆಯನ್ನು ಒಂದು ಪ್ರಸ್ತುತಪಡಿಸಿದ ಅದನ್ನು ತಿಳಿಸಿದಂಥ ಒಂದು ಸಂಸ್ಥೆ ಇದೆ, ಅದು ನಮ್ಮ ಬಾಲಕೃಷ್ಣ ಮಹಿಳಾ ಸಮಿತಿ. ಆ ಬಳಿಕ ಎಲ್ಲ ಕಡೆ ವರಮಹಾಲಕ್ಷ್ಮಿ ಪೂಜೆಗಳು ನಡೀತಾ ಇದೆ. ಆ ರೀತಿಯಾಗಿ ಬೆಳೆದು ಬಂದಂಥ ನಮ್ಮ ಸಂಸ್ಥೆ ತುಳು ಭಜನಾ ಸ್ಪರ್ಧೆ, ತಂಬೂರಿ ಎನ್ನುವಂಥ ತುಳು ಭಜನಾ ಸ್ಪರ್ಧೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಆಯೋಜನೆ ಮಾಡಿದಂಥ ಒಂದು ಸಂಸ್ಥೆ ಇದೆ, ಅದು ಬಾಲಕೃಷ್ಣ ಮಿತ್ರ. ಕುಂಪಲೋತ್ಸವ ಎಂಬ ಒಂದು ನಾಡ ಹಬ್ಬ ಎಲ್ಲ ಕಲಾ ಕಾರ್ಯಕ್ರಮಗಳಿಗೆ ಒಂದು ಕುಂಪಲೋತ್ಸವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದವರು. ಈ ರೀತಿಯಾಗಿ ಮಂದಿರ ಎಂಬುದು ಕೇವಲ ಉತ್ಸವಕ್ಕೆ ಮಾತ್ರ ಸೀಮಿತ ಆಗದೆ ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಕೂಡ ನನ್ನನ್ನು ತೊಡಗಿಸಿಕೊಂಡಿದೆ. ವಿಶೇಷವಾಗಿ ಸರ್ಕಾರದಿಂದ ಸಿಗುವುದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಕೂಡ ಜನರಿಗೆ ತಲುಪಿಸುವಂಥ ಕೆಲಸ ಮಂದಿರದಿಂದ ಆಗಿದೆ. ಮೊನ್ನೆ ನಾವು ಆಯುಷ್ಮಾನ್ ನೋಂದಣಿ ಆಗಿರ್ಬೋದು ಅಥವಾ ಆಧಾರ ತಿದ್ದುಪಡಿ ಇರ್ಬೋದು, ನಮ್ಮ ಪೋಸ್ಟಲ್ ಆರೋಗ್ಯ ವಿಮೆ ಇರ್ಬೋದು, ಎಲ್ಲವನ್ನು ಕೂಡ ನಾವು ಮಂದಿರದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಪಂಚಾಯತ್ ಮಟ್ಟದಿಂದ ಇರ್ಬೋದು, ಪುರಸಭಾ ಮಟ್ಟದಿಂದ ನಮ್ಮಲ್ಲಿ ಎಲ್ಲ ಮಂದಿರದ ಸದಸ್ಯರೇ ಪುರಸಭಾ ಸದಸ್ಯರಾಗಿರುವುದರಿಂದ ಆ ಪುರಸಭಾ ವ್ಯಾಪ್ತಿಯಲ್ಲಿ ಸಿಗುವಂಥ ಸರ್ಕಾರದ ಸೌಲಭ್ಯ ಕೂಡ ನಮ್ಮ ಸದಸ್ಯರುಗಳು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈ ರೀತಿಯಾಗಿ ಅದರಲ್ಲಿ ಒಂದು ಎತ್ತರದ ಸ್ಥಾನಕ್ಕೆ ಬೆಳೆದವರು ಕೂಡ ನಮ್ಮ ಸತೀಶ್ ಕುಂಪಲ್ರು ಕೂಡ.
ತಲಾ ಹಂತದಿಂದ ಬಂದು ಮಂದಿರದ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಇವತ್ತು ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಎತ್ತರದ ಸ್ಥಾನಕ್ಕೆ ಬಂದಿರುವಂಥದ್ದು. ಈ ರೀತಿಯಾಗಿ ನಮ್ಮ ಮಂದಿರವು ಬೆಳೆದು ಬಂದಿದೆ. ಒಂದು ಪೀಠಿಗೆ ನಿಮ್ಮ ಹತ್ರ ತಿಳಿಸುವಂಥ ಕರ್ತವ್ಯ. ಈ ರೀತಿಯ ಉತ್ಸವ, ಈ ವರ್ಷದ ಉತ್ಸವ ನಾಡಿದ್ದು ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ನಡೀಲಿಕ್ಕಿದೆ. ಏಕೆಂದರೆ ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಿಸುವುದು, ಮೊಸರು ಕುಡಿಕೆ ಮರುದಿವಸ ನಾವು ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಆಚರಿಸುವುದು. ಆದ್ದರಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಸಾರ್ವಜನಿಕ ಉತ್ಸವನ್ನಾಗಿ ಆಚರಿಸುವಂಥ ಒಂದು ಕೆಲಸ ಈ ಭಾಗದಲ್ಲಿ ಕುಂಪಲ ಬಾಲಕೃಷ್ಣ ಮಂದಿರ ಮಾಡಿದೆ. ನಾಡಿದ 15ನೇ ತಾರೀಕು ಬೆಳಗ್ಗೆ ಪ್ರಾತಃ ಕಾಲದಿಂದ ವೈದಿಕ ವಿಧಿವಿಧಾನ, ಸ್ಥಳ ಶುದ್ಧಿ, ಘನಹೋಮ. ಆ ಬಳಿಕ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮೊದಲು ನಮ್ಮ ಬೆಳ್ಳಿಯ ಪ್ರತಿಮೆ ಇರುವುದಕ್ಕೆ ನಮ್ಮನ್ನು ಭಾವಚಿತ್ರದ, ಶ್ರೀಕೃಷ್ಣನ ಭಾವಚಿತ್ರದ, ಆ ಸಂದರ್ಭದಲ್ಲಿ ನಮಗೆ ಮಂದಿರ ಆಗಲಿಲ್ಲ 1990. ಆ ಕೃಷ್ಣನ ಫೋಟೋವನ್ನು ಎಲ್ಲಿಡುವಂಥ ಒಂದು ಕಲ್ಪನೆ ಬಂದಾಗ ನಮ್ಮಲ್ಲಿ ಅಲ್ಲಿ ವೀರಾಂಜನೇಯ ವ್ಯಾಯಾಮ ಶಾಲೆ ಅಂತ ಇತ್ತು. ಅಲ್ಲಿ ನಾವಿಟ್ಟು ಪ್ರತಿ ವರ್ಷ ಉತ್ಸವ ಆಗುವಾಗ ಒಂದು ಅದನ್ನು ತರುವಂಥ ಕೆಲಸ ಪ್ರತಿ ರೀತಿ ಮಾಡ್ತಿದ್ದೇವೆ. ಮಂದಿರ ಆದಮೇಲೆ ಅದು ಬೆಳ್ಳಿಯ ಪ್ರತಿಮೆಗೆ ಮಾಡಿ ಮಂದಿರದಲ್ಲಿ ಇಟ್ಟಿದ್ದೇವೆ. ಆ ರೀತಿಯಾಗಿ ಆ ಸಂಪ್ರದಾಯ ಉಳಿಬೇಕೆಂಬ ನೆಲೆಯಲ್ಲಿ ವ್ಯಾಯಾಮ ಶಾಲೆಯಿಂದ ಪ್ರತಿ ವರ್ಷ ಕೂಡ ಫೋಟೋ ಅಲ್ಲ, ಈಗ ಮಂಗಲ ಕಲಶದ ಮೆರವಣಿಗೆ ಅಂತೇಳಿ ಆ ದಿನ ಕೃಷ್ಣ ಜನ್ಮಾಷ್ಟಮಿ ದಿನವೇ ಬೆಳಿಗ್ಗೆ 8 ಗಂಟೆಗೆ ಮಂಗಲ ಕಲಶದ ಮೆರವಣಿಗೆ ಹನುಮನಗರ ವೀರಾಂಜನೇಯ ವ್ಯಾಯಾಮ ಶಾಲೆಯಿಂದ ಮಂದಿರಕ್ಕೆ ಬರ್ತದೆ. ಆ ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ, ಮಧ್ಯಾಹ್ನದ ಮಹಾಪೂಜೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಜೋಡಣೆ ಮಾಡ್ತಾ ಬಂದವರು. ಈ ವರ್ಷ ಏನು ಮಾಡಿದೆ ಅಂದರೆ, ಒಂದು ವಾರದ ಮೊದಲೇ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ಮುಗಿಸಿದ್ದೇವೆ. ಅದು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ, ಸಂಗೀತ ಸ್ಪರ್ಧೆ, ಬೇರೆ ಬೇರೆ ಸ್ಪರ್ಧೆ, ಸಾಂಸ್ಕೃತಿಕ ಕಲರವನ್ನೇ ಮಾಡಿದ್ದೇವೆ. ಮೊನ್ನೆ ಸುಮಾರು ದಕ್ಷಿಣ ಕನ್ನಡ ವಿವಿಧ ಶಾಲೆಗಳಿಂದ 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಆ ರೀತಿಯ ಹಾಗೆ ಆ ಸ್ಪರ್ಧೆಯನ್ನು ಮುಂಚೆ ಮಾಡಿದ್ದೇವೆ. ಅದನ್ನು ಉತ್ಸವದ ದಿನ ವೈದಿಕ ಪ್ರಕ್ರಿಯೆಗಳು, ಭಜನಾ ಕಾರ್ಯಕ್ರಮಗಳು, ಈ ವರ್ಷ ಮತ್ತು ಸಂಜೆ ನಡೆಯುವಂಥ ಶೋಭಾಯಾತ್ರೆ, ಸಾವಿರಾರು ಜನ ಸೇರುವಂಥ ಒಂದು ಸಂದರ್ಭವೇ ಶೋಭಾಯಾತ್ರೆ. ಊರಿನ ಎಲ್ಲ ಸಂಘ ಸಂಸ್ಥೆಗಳ ಒಂದು 10ಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು, ದೃಶ್ಯ ರೂಪಕಗಳು, ವೇಷಭೂಷಣಗಳು, ವಾದ್ಯ ಘೋಷಗಳು, ನಾಸಿಕ್ ಬ್ಯಾಂಡ್ ಇನ್ನಿತರ ಆ ಒಂದು ವಾದ್ಯ ಘೋಷಗಳೊಂದಿಗೆ ಬೆಳ್ಳಿ ಅಲಂಕೃತ ಬಾಲಕೃಷ್ಣ ದೇವರ ಶೋಭಾಯಾತ್ರೆ ಸಂಜೆ ಈ ವರ್ಷದ ಬೇಗ, ಯಾಕಂದರೆ ಸಂಜೆ 5 ಗಂಟೆಗೆ ಓಕುಳಿ ಮಡಕೆ ಹೊಡೆಯುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ನೋಡಿ, ನೀವು ಪತ್ರಕರ್ತರಲ್ಲಿ ನೋಡಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಧಿಕ ಮಡಕೆ ಕಟ್ಟುವಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ಇದೆ, ಅದು ಕುಂಪಲಾಷ್ಟಮಿ. ಯಾಕಂದರೆ ಒಂದೊಂದು ಸಂಘ ಸಂಸ್ಥೆಯವರು 500ಕ್ಕೂ ಅಧಿಕ ಮಡಕೆಗಳನ್ನು ಕಟ್ತಾರೆ. ಆ ರೀತಿಯಾಗಿ ಸುಮಾರು 5,000ಕ್ಕೂ ಅಧಿಕ ಮಡಕೆಗಳು ಕುಂಪಲದ ರಾಜರಸ್ತೆಯಲ್ಲಿ ರಾರಾಜಿಸ್ತದೆ. ಅದನ್ನೆಲ್ಲ ನಮ್ಮ ಓಂ ಫ್ರೆಂಡ್ಸ್ನ ಯುವಕರು, ನಮ್ಮ ಮಂದಿರದ ಆತ್ಮೀಯ ಸಂಸ್ಥೆ ಅದರ ಸಂಪ್ರದಾಯವನ್ನು ಅವರು ಮಾಡ್ತಾ ಬರ್ತಾರೆ. ಆ ಬಳಿಕ ಅದರ ಹಿಂಬದಿಯಿಂದಲೇ ಶ್ರೀಕೃಷ್ಣ ದೇವರ ಶೋಭಾಯಾತ್ರೆಗೆ ವಿಶೇಷ ಮೆರುಗನ್ನು ನೀಡಲಿಕ್ಕೆ ಸ್ತಬ್ಧ ಚಿತ್ರಗಳು ಬರ್ತದೆ. ಅದರಿಂದ ಆ ಬಳಿಕ ಶ್ರೀಕೃಷ್ಣನ ಬೆಳ್ಳಿಯ ಪ್ರತಿಮೆದ ದೃಶ್ಯ ನಮ್ಮ ಶೋಭಾಯಾತ್ರೆಯಲ್ಲಿ ವಿಶೇಷ ಮೆರುಗು ನೀಡಲಿಕ್ಕಿದೆ. ಈ ರೀತಿಯಾಗಿ ಕುಂಪಲಾಷ್ಟಮಿ ಉತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ, ಜೊತೆಯಲ್ಲಿ ಈ ಒಂದು ನಮ್ಮ ಕುಂಪಲಾಷ್ಟಮಿ ಉತ್ಸವದ ಒಂದು ಎಲ್ಲ ಕಾರ್ಯಕ್ರಮ ವಿಶೇಷ ಪ್ರಚಾರ ಕೊಡಬೇಕಾಗಿ ಬಾಲಕೃಷ್ಣ ಮಂದಿರದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅವರ ಕಾನೂನು ಇಲಾಖೆ ಏನು ನಮಗೆ ಅಧಿಸೂಚನೆ ಕೊಟ್ಟಿದೆ ಆ ಪ್ರಕಾರವೇ ಆಗ್ತದೆ. ಯಾಕಂದರೆ 10:30 ಗಂಟೆಯ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ಅದಕ್ಕೆ ವರ್ಷ ನಮ್ಮ ಮಾಡಬೇಕೆಂಬ ನಿರ್ಣಯ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಶೋಭಾಯಾತ್ರೆ ಉತ್ಸವ ನಮ್ಮ ಕುಂಪಲ. ಅದರಿಂದ ಎಲ್ಲರ ನಿರೀಕ್ಷೆ ಈ ಕಡೆ ಇರ್ತದೆ. ಕುಂಪಲದಲ್ಲಿ 12 ಗಂಟೆ ಆದರೆ ಯಾವ ರೀತಿಯಾಗಿ ತೊಂದರೆ ಆಗ್ತದೆ ಎಂಬ ಕಲ್ಪನೆ ಇರ್ತದೆ. ಆದ್ದರಿಂದ ನಾವು ಅದನ್ನು ಈ ಕಾನೂನಿನ ಚೌಕಟ್ಟಿನ ಒಳಗೆ ಅದನ್ನು 11 ಗಂಟೆಯ ಒಳಗೆ ಮುಗಿಸುವಂಥ ಪ್ರಯತ್ನಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯವರೊಟ್ಟಿಗೆ ಮಾತಾಡಿದ್ದೇವೆ. ಡಿಜೆಗೆ ಅವಕಾಶ ಇಲ್ಲ. ನಮ್ಮದು ಕುಂಪಲ 3 ಕಟ್ಟದಿಂದ, ಏಕೆಂದರೆ ಸ್ತಬ್ಧಚಿತ್ರಗಳಿಗೆ ನಿಲ್ಲಕ್ಕೆ ಸ್ಥಳಾವಕಾಶ ಬೇಕು. 3 ಕಟ್ಟ ಪಲ್ಲ ಅಂತೇಳಿ ಉಂಟು. ಅಲ್ಲಿ ಎಲ್ಲ ಸ್ತಬ್ಧಚಿತ್ರಗಳ ಸರದಿ ಸಾಲು ಪ್ರಾರಂಭ ಆಗ್ತದೆ. ನಮ್ಮ ಶ್ರೀಕೃಷ್ಣನ ಬೆಳ್ಳಿ ಪ್ರತಿಮೆ ನಮ್ಮ ಮಂದಿರದಿಂದ ಹೊರಡ್ತದೆ. ಅದು ನಮಗೆ ಪ್ರಮುಖವಾದ ಶೋಭಾಯಾತ್ರೆ 3 ಕಟ್ಟದಿಂದ ಶಾಲಾ ಮೈದಾನದವರೆಗೆ, ಆ ಬಳಿಕ ಚೇತನ್ ನಗರ ದುರ್ಗಾ ಪರಮೇಶ್ವರ ದೇವಸ್ಥಾನದವರೆಗೆ, ಆ ಬಳಿಕ ಶೋಭಾಯಾತ್ರೆ ಮುಗಿಸ್ತಾ ಇರ್ತದೆ.
ಬೈಪಾಸ್ ಇಲ್ಲ, ಬೈಪಾಸ್ ಚೇತನಾಗ ಅಲ್ಲಿವರೆಗೆ ನಮ್ಮದು ಓಕುಳಿ ಮಡಕೆ ಕಟ್ತಾ ಇದ್ದಾರೆ. ಈಗ ಬೈಪಾಸ್ವರೆಗೆ ಬರೋದು, ಬೈಪಾಸಿಗೆ ಹೋಗ್ತಾರೆ, ಅದು ಸ್ತಬ್ಧಚಿತ್ತ ತಿರುಗಿಸಲಿಕ್ಕೆ ಅವಕಾಶಕ್ಕೆ ಬೈಪಾಸ್ಗೆ ಹೋಗುತ್ತೆ, ಮೆರವಣಿಗೆ ಅಂತಲ್ಲ. ಧನ್ಯವಾದ.